ವ್ಲಾಗ್ ಅಂತಾನೆ ಕನ್ಸಿಡರ್ ಮಾಡಿ ಹರಕೆ ತೀರ್ಸಕ್ ಹೋಗ್ತಾ ಇದೀವಿ. ಬೋನ್ ಇದೆ, ಅದು ಫ್ರಾಕ್ಚರ್ ಆಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ನಂದಿನಿ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನೀವು ನನ್ನ ಚಾನಲ್ ಅಲ್ಲಿ ನೋಡಬಹುದಾದಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬ್ಲಾಗ್, ಟ್ರಾವೆಲಿಂಗ್, ಕುಕಿಂಗ್, ಹಾಗೆ ಶಾಪಿಂಗ್, ಮೇಕಪ್, ಸೆಲ್ಫ್ ಕೇರ್, ಈ ಸಿಂಪಲ್ ಆಗಿರೋ ಕಂಟೆಂಟ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಏನ್ ಮಾಡ್ಬೇಕು, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಯಾಕೆಂದ್ರೆ ನನ್ನ ಚಾನಲ್ ಇದೆಲ್ಲ ಇರುತ್ತೆ. ಇವತ್ತಿನ ವ್ಲಾಗು ಒಂದು ಸಿಂಪಲ್ ಆಗಿರೋ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ಗಂತೂ ತುಂಬಾನೇ ಒಳ್ಳೇದಾಗಿದೆ. ಒಂದು ದೇವಸ್ಥಾನಕ್ಕೆ ಹರಕೆ ತೀರ್ಸಕ್ ಹೋಗ್ತಾ ಇದ್ದೀನಿ. ಈ ಒಂದು ಸಾಂಪ್ರದಾಯಿಕ ವ್ಲಾಗ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಹಾಗೆ ನಾನು ಈ ಒಂದು ಹರಕೆನ ತೀರ್ಸ್ಬೇಕು ಅಂತ ಅಂದ್ಬಿಟ್ಟು ನಾನು ಸುಮಾರು ಒಂದು 7-8 ತಿಂಗಳಾಗಿತ್ತು. ಟೈಮು ಕೂಡ ಬಂದಿರಲಿಲ್ಲ. ಸೊ ನಾನು ಅನ್ಕೊಂಡಿದ್ದು, ನಾನು ಮತ್ತೆ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಹೋಗಿ ನಾನು ತಾಳಿನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ತಾಳಿನೂ ಕೂಡ ತಗೊಂಡು ಒಂದು 6 ಮಂತ್ ಏನೋ ಪರ್ಸನಲಿ ನನಗೆ ತುಂಬಾನೇ ಖುಷಿ ಇದೆ. ಹಾಗೆ ಆ ದೇವಸ್ಥಾನ ಯಾವ್ದು ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ತಿಳಿಸ್ಕೊಡ್ತೀನಿ. ಹಳೇದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಆ ದೇವಸ್ಥಾನದ ಬಗ್ಗೆನೇನೆ. ಆ ದೇವಸ್ಥಾನಕ್ಕೆ ಹೋಗಿ 1 year 2 ವರ್ಷ ಆದ್ಮೇಲೆ ನಾನು ಸೈಟ್ ತಗೊಂಡೆ ಅಂತ ಅಂದ್ಬಿಟ್ಟು, ಅದು ಬೇಕಾದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿರೋಂತ ಒಂದು ವ್ಲಾಗ್ ಅಂತಾನೆ ಅನ್ಸುತ್ತೆ ಇದು. ನನ್ಗನ್ಸುತ್ತೆ. ಸೊ ಮುಂದೆ ನೋಡೋಣ ಯಾವ ತರ ಆಗುತ್ತೆ. ಹಾಗೆ ಯಾರ್ಯಾರು ಹೋಗ್ತಿದೀವಿ ಅಂತ ಅಂದ್ರೆ, ನಾನು ಮತ್ತೆ ಚಿನ್ನಿ, ಮತ್ತೆ ಮಮ್ಮಿ, ಮತ್ತೆ ನಮ್ಮನೆಯವರು, ಭೀಮಾ, ಮೇಘನ, ಪ್ರೇಮ್ ಅಂತೂ ಬರೋದಿಲ್ಲ. ಸೊ ಅವ್ನಿಗೆ ಬರೋ ಪರಿಸ್ಥಿತಿ ಇಲ್ಲ. ಸೊ ಹಾಗೆ ಇಷ್ಟು ಜನ ಮಕ್ಕಳೆಲ್ಲ ಸೇರಿ ಹೋಗ್ತಾ ಇದೀವಿ. ಫೈನಲಿ ನಾನು ಅನ್ಕೊಂಡಿರೋ ಕೆಲಸ ಇವತ್ತಾಗ್ತಿದೆ. ಹಾಗೆ ಅದನ್ನ ತಗೊಂಡು ದೇವರು ಕೂಡ ತುಂಬಾನೇ ಖುಷಿ ಆಗ್ಬಿಟ್ಟು ಸಾಕ್ತಿದ್ವಿ ಅಷ್ಟೇ. ನಾನು ನಿನ್ನೆ ನೈಟ್ ಹೊರಟಿದ್ದೆ ಬೆಂಗಳೂರಿಗೆ. ಬೆಳಿಗ್ಗೆ 6 ಗಂಟೆಗೆ ರೀಚ್ ಆದೆ. ನಮ್ಮ ಮಮ್ಮಿನೂ ಕೂಡ ಸ್ಪೆಷಲ್ ಆಗಿರೋ ಇದ್ಕಿದ ಅವರೆಕಾಳು ಟೊಮೊಟೊ ಬಾತ್ನ ಮಾಡ್ತಿದ್ದಾರೆ. ಸ್ವೀಟ್ಸ್ ಎಲ್ಲ ತಂದಿರೋ, ಸ್ವೀಟ್ಸ್ ಎಲ್ಲ ತಿಂದ್ರಿ. ತುಂಬಾನೇ ಚೆನ್ನಾಗಿತ್ತು. ಸೊ ಇದು ಕೃಷ್ಣ ಭವನ್ ನಮ್ಮ ನಾಕ್ಷಿಟಳ್ಳಿಲಿರೋ ಅಂಥದ್ದು. ಸೊ ಅಲ್ಲಿ ಸ್ವೀಟ್ಸ್ ಎಲ್ಲ ತಿಂದು ಟೊಮೊಟೊ ಬಾತ್ ಕೂಡ ತುಂಬಾನೇ ಟೇಸ್ಟಿ ಆಗ. ನಿನ್ನೆ ವ್ಲಾಗಲ್ಲಿ ನಾನು ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರಿಗೆ ರೀಚ್ ಆಗಿತ್ತು. ಸರಿ ಆಯಿತು ಅಂತ ನನ್ನ ಕಸಿನ್ಸ್ ಎಲ್ಲರಿಗೂ ಕಾಲ್ ಮಾಡಿದೆ. ಆವಾಗ ಭೀಮಾ ಮತ್ತು ಮೇಘನ ಪಾಪಾಚಿನ ಕರ್ಕೊಂಡು ಬಂದರು. ಹಾಗೆ ಅಲ್ಲಿಂದ ನಾವು ಪಾರ್ಕಿಗೆ ಹೋದ್ರಿ, ಅವ್ರನ್ನೆಲ್ಲ ಆಟ ಆಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಅಲ್ಲಿಂದ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ನೋಡ್ಕೊಬರಕ್ಕೆ ಹೋದ್ರಿ. ಹಾಗೆ ಅಲ್ಲೂ ಭಾವನೂ ಮಾತಾಡ್ಸ್ಕೊಬರೋಣ ಅಂತ ಅಂದ್ಬಿಟ್ಟು ಅತ್ತೆ ಮನೆಗೆ ಹೋದ್ರಿ. ಅಲ್ಲಿ ನೋಡಿದ್ರೆ ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಇರಿಸ್ಕೊಬಿಟ್ರು. ಹಾಗಾಗಿ ತುಂಬ ಲೇಟ್ ಆಯಿತು ಶಾಲಿನಿ ಮನೆಗೆ ವಾಪಸ್ ಬರೋಕ್ಕೆ. ಶಾಲಿನಿನೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ಲು. ಬಟ್ ನಮಗೆ ಅಲ್ಲೇ ಅಡುಗೆ ಮಾಡಿಬಿಟ್ಟಿದ್ರು. ಅಲ್ಲೆಲ್ಲ ಊಟ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ತುಂಬಾ ವಿಡಿಯೋನ ಶಾರ್ಟಾಗಿ ಕನ್ವರ್ಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಲಾಂಗ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದು 2 ಕೆಲಸಕ್ಕೆ. ಒಂದು ನನ್ನ ಹರಕೆ ತೀರ್ಸೋದಕ್ಕೆ, ಇನ್ನೊಂದು ನಮ್ಮ ಭಾವಂಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಅವ್ರಿಗೂ ಹುಷಾರಿಲ್ಲ. ಅವ್ರನ್ನೂ ಕರೆದೆ. ಅವರೇನೋ ನೆಕ್ಸ್ಟ್ ಇನ್ನೊಂದ್ಸತಿ ಹೋಗಿ ಬರೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾನಷ್ಟೇ ಈಗ ಹೋಗಿ ಹರಕೆ ತೀರ್ಸಿ ನಮ್ಮ ಭಾವಂಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಬರ್ತೀನಿ. ಸೊ ಗಾಡಿ ಓಡಿಸ್ತಿರ್ಬೇಕಾದಾಗ ಎಲ್ಲೋ ಅವ್ರು ಹುಷಾರಲ್ಲಿ ಇದ್ರು, ಸೊ ಪಕ್ಕದಲ್ಲಿರೋ ಗಾಡಿ ನಾನು ಹಂಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವರು ಒಂದ್ಸತಿ ಗಾಡಿ ಓಡಿಸ್ತಿರ್ಬೇಕಾದಾಗ ಇನ್ನೊಂದ್ ಗಾಡಿ ಬಂದು ಕೂತು ಶೋಲ್ಡರ್ ಬೋನ್ ಇದೆ, ಅದು ಫ್ರಾಕ್ಚರ್ ಆಗ್ಬಿಟ್ಟಿದೆ. ಸೊ ಅದನ್ನ ಆಪರೇಷನ್ ಮಾಡ್ಸೋದಿಕ್ಕೆ ಒಂದ್ ಪ್ಲೇಟ್ ಹಾಕಿ ಆಪರೇಷನ್ ಮಾಡಿದ್ದಾರೆ. ಸೊ ಎಲ್ಲಾರು ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಿ. ನಾವ್ ಅಷ್ಟೇ ಅಲ್ಲ, ಪಕ್ಕದಲ್ಲಿರೋರು ಕೂಡ ಸೇಫ್ ಆಗಿ ಡ್ರೈವ್ ಮಾಡ್ಬೇಕು ಅಂದ್ರೆ. ಸೊ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಗೆ ಸ್ವಲ್ಪ ಸೇಫ್ ಆಗಿ ಹೋಗಿ, ನಿಧಾನಕ್ಕೆ ಹೋಗಿ. ಅರ್ಜೆಂಟ್ ಏನೂ ಇರೋದಿಲ್ಲ. ಸೊ ಅಷ್ಟೊಂದು ಅರ್ಜೆಂಟ್ ಇರಲ್ಲ ಅಂತ ಅನ್ಕೋತೀನಿ. ಸೊ ಪ್ರಾಣಕ್ಕೆ ನಮ್ಗೂ ಏನಾದ್ರು ಒಂದು ಅರ್ಜೆಂಟ್ ಕೆಲಸ ಇರುತ್ತೆ, ಅವ್ರಿಗೂ ಒಂದು ಅರ್ಜೆಂಟ್ ಕೆಲಸ ಇರುತ್ತೆ. ಸೊ ಇಬ್ರು ಪ್ರಾಣನೂ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸೇಫ್ ಆಗಿರ್ಬೇಕು, ಅವರು ಸೇಫ್ ಆಗಿರ್ಬೇಕು. ದಯವಿಟ್ಟು ನೋಡ್ಕೊಂಡ್ ಗಾಡಿ ಓಡಿಸಿ. ಸಡನ್ ಆಗಿ ಬಂದು ಇವಾಗ ಒಂದು ಫ್ಯಾಮಿಲಿ ಸಫರ್ ಆಗುತ್ತೆ ಇದ್ರಿಂದ. ಬೇಡ, ಏನಕ್ಕೆ ಸುಮ್ನೆ. ಇವಾಗ ನಮ್ಮ ಅಕ್ಕನೂ ಎಷ್ಟು ಕಷ್ಟ ಪಡ್ತಿದ್ದಾಳೆ, ನಮ್ ಭಾವಂಗೆ ಎಷ್ಟು ಪೇನ್ ಇದೆ. ಅದು ಸೊ ನೋಡಿದ್ರೆ ಗೊತ್ತಾಗುತ್ತೆ. ಯಾವತ್ತು ಹಿಂಗ್ ಇದ್ದವ್ರೆಲ್ಲ ಅವರು. ಬಟ್ ಈ ಸತಿ ನನ್ ಬಂದಾಗ ತುಂಬಾನೇ ಬೇಜಾರಾಯ್ತು ಅವ್ರನ್ನ ನೋಡ್ಬಿಟ್ಟು. ಸೊ ಸೇಫ್ ಆಗಿರಿ, ನಿಧಾನ ಕೊಡಾಡಿ, ಹೆಲ್ಮೆಟ್ ಹಾಕೊಳ್ಳಿ ಅಷ್ಟೇ. ಸೊ ಇವತ್ತಿನ
ಹಾಗೆ ಈ ಒಂದು ಸಕ್ಕರೆ ಇರೋ ಬ್ಯಾಗ್. ಸೊ ನೋಡಿ ನಮ್ಮ ಭಾವ ತುಂಬಾ ಪೇನ್ ಆಗಿದೆ ಅಂತ ಅವ್ರಿಗೆ, ಹೇಗೆ ಮಲಗಿದ್ದಾರೆ, ಸೊ ಬೇಜಾರಾಗುತ್ತೆ. ಹಾಗೆ ನಮ್ಮ ಅಕ್ಕ ಊಟ ಕೊಡೋಕೆ ಹೋದ್ಲು. ನಮ್ಮ ಈ ಕಡೆ ಹೊರಟ್ರಿ ಆ ದೇವಸ್ಥಾನಕ್ಕೆ. ಸೊ ನಾವು ಇವಾಗ ಕೈ ರುಚಿ ಹತ್ರ ಇದ್ದೀವಿ. ನಮ್ಮ ಮನೆ ಇಂಚಿಂಚು ಗೊತ್ತು ನನಗೆ. ಮನೆ ಅಡ್ರೆಸ್ 21 ಇದೆ. ಫೋರಮ್ ನೋಡ್ತೀರಾ? ನಮ್ಮ ಮನೆಯಿಂದ ವಾಕ್ ಬನ್ನಿ. ಹಿಂದೆ ಬಂದ್ವಿ, ಲಾಲಿ ಇರು ಲಾಲಿ. ನೆನ್ನೆ ಬರ್ತೀನಿ ಅಂದ್ರೆ ಇವತ್ತು ಬಂದು ನೆನ್ನೆ ಬರಲ್ಲ. ಫಾರ್ಮ್ ಹೋಗೋಣ, ನಾಳೆ ಜಯನಗರಕ್ಕೆ ಹೋಗೋಣ. ಇದ್ರೆ ನಾನು ನಿನ್ನ ಕೇಳಿದೆ. ನಮ್ಮ ಮನೆ ಹತ್ರ ಬಂದರೆ ಮಾಲು. ಹೆಸರೇನು? ಪಾಪಚ್ಚಿ. ನನ್ನ ಹೆಸರೇನು? ನನ್ನ ಹೆಸರೇನು? ಪಾಪಚ್ಚು. ನನ್ನ ಹೆಸರೇನು? ಪ್ರೇಮ್. ಪ್ರೇಮ್ ಪ್ರೇಮ್ ಎಲ್ಲಿದ್ದಾನೆ ನೋಡಿ, ಹೆಂಗ್ ಪೋಸ್ ಕೊಡ್ತಾನೆ. ಇದು ಕಣ್ಣು. ಮೂತಿ ನೋಡಿ ಹೆಂಗ್ ಮಾಡ್ತಾನೆ. ಕರೆಕ್ಟಾಗಿ ಫಿಕ್ಸ್ ಆಗ್ಬೇಕು. ಪಾಪಚ್ಚು ಪ್ರೇಮ್ ನೇಪಾಳ ಪಕ್ಕ. ಸೊ ನಾವಿಲ್ಲಿ ಕಟ್ಟಲ್ಲಿ ಕೂತಿದ್ದೀವಿ. ಪಾಪಚ್ಚು ಮಾಡ್ಕೊಬಿಟ್ಟ. ಇದಕ್ಕೆ ನಾನೇ ಕಾಣಿಸ್ತಿಲ್ಲ ಎಲ್ಲಿ ಕೂತಿದ್ದೀನಿ ಅಂತ. ಫುಲ್ಲು ಟ್ರಾಫಿಕ್. ಅಲ್ಲಿ ಹಿಂದೆಷ್ಟು ಟ್ರಾಫಿಕ್ಕು. ಓಕೆ, ಈಗ ನಾನು ಹರಕೆ ಏನಕ್ಕೆ ತೀರ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಈ ದೇವಸ್ಥಾನಕ್ಕೆ ಬಂದಮೇಲೆ ನನ್ನ ಲೈಫಲ್ಲಿ ತುಂಬಾ ಬದಲಾವಣೆಗಳಾಯಿತು. ಎಲ್ಲೋ ಇದ್ದದ್ದು ನನ್ನ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ತು. ಸೊ ಎಲ್ಲದಕ್ಕೂ ಕಾವಲಾಗಿತ್ತು ಅಂತ ನನ್ನ ಅನಿಸಿಕೆ. ಸೊ ನೀವೆಲ್ಲ ಕೇಳ್ತಿರ್ತೀರ, ನಿಮಗೆ ಒಂದೊಂದು ಸತಿ ನಂಬಿಕೆ ಇರುತ್ತೆ, ಒಂದೊಂದು ಸತಿ ನಂಬಿಕೆ ಇರಲ್ಲ. ಸೊ ನಮ್ಮ ಮನೇಲೂ ಒಬ್ಬರು ಆಸ್ತಿಕರು ಇದ್ದಾರೆ, ನಾಸ್ತಿಕರು ಇದ್ದಾರೆ. ಸೊ ಅವ್ರಿಗೆ ನಾವು ಒಪ್ಸೋಕ್ಕಾಗೋದಿಲ್ಲ ದೇವ್ರಿದ್ದಾನೆ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ದೇವ್ರಿದ್ದಾನೆ. ಸೊ ದೇವ್ರು ಇರೋದಕ್ಕೇ ನಾವಿನ್ನೂ ಈ ಭೂಮಿ ಮೇಲೆ ಉಸಿರಾಡ್ತಿರೋದು ಅಂತ ನನಗನ್ನಿಸ್ತು. ನೆಕ್ಸ್ಟು ನಮ್ಮ ಅಮ್ಮಣಿ ಅಕ್ಕನೂ ಎಲ್ಲ ಜಾಯಿನ್ ಆದರು. ಸೊ ನಾನು ಫಸ್ಟ್ ಟೈಮ್ ಹೋದಾಗ ದೇವ್ರು ನನಗೆ ಅವ್ರು ನನಗೆ ಹೇಳಿದ್ದಿಷ್ಟನೇ, ನೀವು ಒಳ್ಳೇದಾಗುತ್ತೆ, ನಾನು ನಿನ್ನ ಕೈ ಬಿಡೋದಿಲ್ಲ, ನಿನ್ನ ಆಸೆನ ನಾನು ಯಾವತ್ತೂ ನಿರಾಸೆ ಮಾಡಲ್ಲ ಅಂತ ಅಂದ್ಬಿಟ್ಟು ಆ ನಂಬಿಕೆಯಿಂದಲೇ ನಾನು ಇದ್ದೆ. ಆಮೇಲೆ ದೇವ್ರು ಬಂದಮೇಲೆ ಅವರು ನಮಗೆ ಹೇಳ್ತಾರೆ, ಅಪ್ಪ ತುಂಬಾ ಚೆನ್ನಾಗಿರೋವಂಥ ದೇವಸ್ಥಾನ. ಸೊ ನನಗಂತೂ ತುಂಬಾ ಚೆನ್ನಾಗಾಗಿದೆ. ನಾನು ಯಾವಾಗಲೂ ಹೇಳ್ತೀನಿ, ಈ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಚೆನ್ನಾಗಾದೆ ಅಂತ ಅಂದ್ಬಿಟ್ಟು. ಹೆಂಗೆಂಗೋ ಸೊಟ್ಟಪಟ ಹೋಗ್ತಿರೋ ನನ್ನ ಒಂದು ಲೈಫ್ನ ನೀಟಾಗಿ ಸ್ಟ್ರೈಟಾಗಿ ಕರ್ಕೊಂಡು ಹೋಯಿತು ಈ ಒಂದು ದೇವರು. ಸೊ ನಾನು ಅವ್ರಿಗೆ ಹೇಳ್ತಾರೆ, ಈ ಥರ ಪೂಜೆ ಮಾಡಿ, ಈ ಥರ ಪುನಸ್ಕಾರ ಮಾಡಿ, ಅಷ್ಟೇ ಪೂಜೆ ಮಾಡಿ, ವಾರ ದಿನ ಪೂಜೆ ಮಾಡಿ, ಇಷ್ಟೇ ಅವ್ರು ಹೇಳೋದು. ಒಂದು ವಿಷಯ ಹೇಳಬೇಕು ಅಂದರೆ, ಏನೇನೋ ಮಾಡಿ ದೇವ್ರನ್ನ ಒಪ್ಸೋಕ್ಕಾಗೋದಿಲ್ಲ. ಅಮ್ಮಂಗೆ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಬೇಡ್ಕೊಳ್ಳಿ, ದೇವ್ರು ಒಪ್ಪುತ್ತೆ ಅನ್ನೋ ಒಂದು ವಿಧಾನ ಅಷ್ಟೇ ಈ ಒಂದು ದೇವಸ್ಥಾನದಲ್ಲಿ. ಸೊ ಕೆಟ್ಟದೇನಾದರೂ ಹೇಳ್ಕೊಂಡು ಬಂದರೆ ಅಲ್ಲಿ ಕಾಣಿಸಿದೆ ನೋಡಿ ಕೋಲಲ್ಲಿ, ಸೊ ಅದರಲ್ಲೇ ಬಿಡೋದು. ಈ ಮಾತಾಡಬೇಕಾದಾಗೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಹೋದಾಗ ತುಂಬಾ ಕಣ್ಣಲ್ಲಿ ನೀರಿತ್ತು, ಮನಸ್ಸಲ್ಲಿ ತುಂಬ ಭಾರ ಇತ್ತು, ಒತ್ತಡ ಇತ್ತು. ಬಟ್ ನನಗೆ ಇವಾಗ ಹೋಗಿದ್ದೀನಿ ನೋಡಿ, ಫಿಲ್ಲಾಗಿ ಹೋಗಿದ್ದೀನಿ.
ಹ್ಯಾಪಿ ಆಗೋಗಿದ್ದೀರಿ. ಸೊ ನನ್ನ ಮನಸ್ಸು ಇವಾಗ ಆ ತಾಳಿ ತೊಡಿಸ್ತಾ ಇದ್ರೆ ನನಗೆ ಹಾರಾಡ್ತಿದ್ದೆ. ಸೊ ಈ ದೃಶ್ಯ ನೋಡೋಕ್ಕೆ 2 ಕಣ್ಣು ಸಾಲದು. ನಾನು ಇದನ್ನು ವಿಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿ ಪ್ರಮೋಷನ್ಗಲ್ಲ. ಸೊ ನನಗೆ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಷ್ಟೇ. ನಿಮಗೇನಾದರೂ ಈ ದೇವಸ್ಥಾನದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ಆ ದೇವಸ್ಥಾನ ಎಲ್ಲಿದೆ ಅಂತಲೂ ಹೇಳ್ತೀನಿ. ಹಾಗೆ ನನಗೆ ಆದರೆ ಇನ್ನೊಂದು ಸತಿ ನಾನು ಆ ದೇವಸ್ಥಾನದ ಪ್ಲೇಸು ಇಂಚಿಂಚು ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಸೊ ಇವರೇ ಅಪ್ಪ, ಅಂದರೆ ಇವ್ರ ಮೈ ಮೇಲೆ ದೇವ್ರು ಬರೋದು. ಇವರೇ ಹೇಳೋದು ನಮಗೆ. ಇವಾಗ ಯಾಕೋ ಅವ್ರಿಗೆ ಹುಷಾರಿಲ್ಲ, ಬಟ್ ಆದ್ರೂ ಹೇಳ್ತಿದ್ದಾರೆ, ಹೋಗಿ ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ, ಅವು ಅಪ್ಪನೇ ಎಲ್ಲ ಹೇಳುತ್ತೆ. ನನಗಂತೂ ತುಂಬಾ ಒಳ್ಳೆಯದಾಗಿದೆ. ಹಾಗೆ ಒಂದು ಸತಿ ಹೋಗಿ ಬಿಡಬಾರ್ದು, ಪದೇ ಪದೇ ಹೋದ್ರೇ ನಿಮಗೆ ಇದು ಕೈಗೂಡೋದು. ಸೊ ಈಗ ದೇವ್ರು ಕೇಳೋಕ್ಕೆ ಅಂತ ಕೂತ್ಕೋತಾ ಇದ್ದೀವಿ. ಎಲ್ಲ ಕೇಳಿದ್ವಿ, ಹಾಗೆ ಮಾತಾಡಿಕೊಂಡು ಆಚೆ ಕೂತ್ಕೊಂಡಿದ್ದೀವಿ ಎಲ್ಲರೂ. ಸೊ ಇನ್ನೇನು ಟೈಮ್ ಆಗಿದೆ, ಹೊರಡಬೇಕು. ಸೊ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ನಮ್ಮ ಪಪ್ಪನೇ ಕೊಡ್ತಾರಲ್ಲ ನಾನು ಪಪ್ಪನ ಕೇಳಲ್ಲ. ನಂಗೆ ಎಲ್ಲರೂ ದುಡ್ಡು ಹಾಕ್ತಾರೆ. ಅವತ್ತಿನ 10,000 20,000 ಸಂತೋಷಂಕಲ್ಲ ಆಮೇಲೆ ನೆಕ್ಸ್ಟ್ ಅದಕ್ಕೆ ಹಾಯ್ ಮಾಡೋದಕ್ಕೆ ಹಾಯ್ ಬಿಸ್ಕೆಟ್ ಹಾಕಿಲ್ಲ, ಅದಕ್ಕೆ ಹೇಳಲ್ವಂತೆ. ನಡಿ ಆಗ್ತೀನಿ ಇಲ್ಲ, ಅದು ನನ್ನ ಹಿಂದೆ ಬರುತ್ತೆ ಲಾಸ್ಟ್ ನಡಿ ಆಯ್ತು. ರಾಮಣ್ಯಕ್ಕಂಗೆ ಭಯ, ಅದಕ್ಕೆ ನಡಿಯೋ ಅಂತವ್ರೆ. ಆಯ್ತು ಈಚೆಗೆ ನಾವು ಈ ದೇವಸ್ಥಾನಕ್ಕೆ ನನಗೂ ತುಂಬಾ ಗ್ಯಾಪ್ ಆಗಿತ್ತು. ಆದರೂ ಗುಂಡ ನನ್ನ ಮರ್ತಿಲ್ಲ. ಅವ್ನು ಲಾಸ್ಟಲ್ಲಿ ಹೋಗಬೇಕಾದಾಗ ಅವನಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಅವನಿಗೆ ಬಾಯ್ ಮಾಡಿ ಹೋಗ್ತೀವಿ. ಸೊ ಅವ್ನು ಬಿಸ್ಕೆಟ್ ತಿಂದ್ಬಿಟ್ಟು ವಾಪಸ್ ಹೋಗ್ತಾನೆ, ನಮ್ದು ಅಷ್ಟು ದೂರ ಬಿಟ್ಬಿಟ್ಟು. ಹಾಗೆ ಹೋಗಿದ್ದ ಕೆಲಸ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಒಳ್ಳೆ ರೀತಿಲೇ ನಡೀತು. ಹಾಗೆ ಇಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ವಿ. ಭೀಮಾ ಇಲ್ಲಿ ಗಂಟ ಡ್ರಾಪ್ ಮಾಡಿ ಹೋದ. ಇವಾಗ ನಾವು ಚನ್ನಪಟ್ಟಣ ಗಂಟ ಆಟೋದಲ್ಲಿ ಹೋಗಬೇಕು. ಒಂಥರ ಚೆನ್ನಾಗಿರುತ್ತೆ. ಹಾಗೆ ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಮಮ್ಮಿ ಎಲ್ಲ ಮೊಸರನ್ನ ಹಾಗೆ ಇಡ್ಲಿ ಎಲ್ಲ ಕಟ್ಕೊಬಂದಿದ್ರಲ್ವ. ಮಮ್ಮಿ ಫೋನ್ ಇಸ್ಕೊಡಮ್ಮ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಮಮ್ಮಿ ನನ್ನೇ ಕೇಳಬೇಡಿ. ಏನಾದರೂ ಆಗಿದೆಯಾ? ಏನಾಗಿದೆ ಪರ್ಸ್ನಲ್ ಅದೆಲ್ಲ? ಅವ್ರ ಮಗಳು ನಾನೇ ಸೈಟ್ ತಗೊಂಡೆ. ಅಮ್ಮಣ್ಯಕ್ಕ ನಿನಗೆ ಇವ್ರು ಫಸ್ಟ್ ಟೈಮ್ ಇವತ್ತು ಮಾತಾಡಿದಾಳೆ. ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಭೀಮಾ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದ, ಮನೆ ಹತ್ರ ಕರ್ಕೊಂಡು ಹೋಗೋಕ್ಕೆ ಅಂತ. ಸೊ ಅವನು ಕಾರ್ ತೊಗೊಂಡು ಬಂದಿದ್ದಾನೆ. ಎಲ್ಲರೂ ಸೇರಿ ಫಸ್ಟು ನಮ್ಮ ಅಕ್ಕ ಅವ್ರ ಮನೆಗೆ ಹೋಗೋಣ ಅಂದ್ಕೊಂಡು ಹೋದರೆ ಅಲ್ಲಿ ನಮ್ಮ ಅಕ್ಕ ಅವ್ರ ಮಾವ ತೀರ್ಕೊಬಿಟ್ಟಿದ್ರು. ಹಾಗೆ ಅವ್ರ ಅತ್ತೆನೂ ಕೂಡ ನಾನು ಮಾತಾಡ್ಸಿರ್ಲಿಲ್ಲ. ಅವ್ರ ಅತ್ತೆನ ಮಾತಾಡಿಸ್ಕೊಂಡು ನಮ್ಮ ಅಕ್ಕನ ಮಾತಾಡಿಸ್ಕೊಂಡು ಸೊ ಅಲ್ಲೇ ನಮ್ಮ ಶಾಂಭವಿ ಸಿಕ್ಕಿದ್ಲು. ಅವಳನ್ನ ಮೀಟ್ ಮಾಡಿಕೊಂಡು ಪ್ರೇಮ್ ಅಲ್ಲೇ ಹೇಳ್ಕೊಂಡ, ಚನ್ನಪಟ್ಟಣ ಅಂದರೆ ಮಂಗಳಾರಪೇಟೆಲ್ಲೇ ಹೇಳ್ಕೊಂಡ. ಓಕೆ, ಅವನ್ನ ಅಲ್ಲೇ ಬಿಟ್ಟು ದೊಡ್ಡಮ್ಮಂಗೂ ಹುಷಾರಿರಲಿಲ್ಲ, ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟ್ರಿ. ಮತ್ತು ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಟೈಮ್ ಬೇರೆ ತುಂಬಾ ಕಡಿಮೆ ಇತ್ತು. ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದನೂ ಹೊರಟ್ವಿ. So guys, we are going to Bangalore and Nandini is going to Davangere. ಬಾಯ್ ಬಾಯ್. ಏನು ತಿನ್ನಲ್ಲ ಇವ್ ನನ್ ಮಗ, ಅದಕ್ಕೆ ಪಾಪ ಚೆನ್ನಾಗಿ ಎತ್ಕೊಟ್ಟಿರುತ್ತೆ. ಆಂಟಿ ಕುಡಿಯಕ್ಕೆ ಬಂದಿದ್ದೀವಿ.
ವಿ ಕೇಮ್ ಟು ಡ್ರಿಂಕ್ ಲೆಮನ್ ಟೀ ಇನ್ ಚನ್ನಪಟ್ಟಣ. ತುಂಬ ದೂರ ಹಾಕಿದ್ದಾರೆ. ವೆಲ್ ಗೋಯಿಂಗ್ ಆಲ್ಸೋ. ಹಲೋ ಕಾಫಿ ಆಯ್ತಣ್ಣ. ಅಂಕಲ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ. ನಮ್ಮ ಪದ್ಮಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕುಡಿದು ವಾಪಸ್ ನಾವು ಬೆಂಗಳೂರು ದಾರಿ ಹಿಡಿದ್ರಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.